ರಾಜ್ಯ ಸರ್ಕಾರ ನಿಮ್ಗಳನ್ನ ಜನಗಳ ಮನವೊಲಿಸ್ಬೇಕಿತ್ತು. ಒಂದು ಮನವೊಲಿಸಿ ಹೆಂಗಾದರೂ ಮಾಡಿ ತೆಗೆದುಕೊಳ್ಬೇಕು. ಈಗ ಮನವೊಲಿಸೋದಲ್ಲ, ಅವರೇ ನಿಮ್ಮನ್ನು ವಿರುದ್ಧವಾಗಿ ಇದು ಮಾಡ್ಕೊಂಡು ನಿಮ್ಮನ್ನು ಪ್ರೇರೇಪಣೆ ಮಾಡಿ ಇಷ್ಟೊಂದು ಹೋರಾಟ ಪೊರಕೆಯಿಂದ ಮಾಡುವಂಥದ್ದು ನಿಜಕ್ಕೊಂದು ನಮ್ಮ ಸಂವಿಧಾನದ ಮತ್ತು ಸಂವಿಧಾನದ ಬಾಹಿರವಾಗಿ ಮತ್ತು ಜನ ವಿರೋಧಿ ನೀತಿ ಅಲ್ವಾ ಮೇಡಮ್? ಹೌದು ಸರ್, ನಮ್ಮ ಅಣ್ಣ ತಂದಿರಿಗೆ ತಂದಿಟ್ಬಿಟ್ಟವ್ರೆ, ಅಕ್ಕ ತಂಗಿದಿರಿಗೆ ತಂದಿಟ್ಬಿಟ್ಟವ್ರೆ, ನಮ್ಮ ಅಕ್ಕಪಕ್ಕದ ಮನೆಗೆ ತಂದಿಟ್ಬಿಟ್ಟವ್ರೆ ಸರ್ಕಾರ. ಇವತ್ತು ನಾವು ಇನ್ನು ಮುಂದೆ ಇವ್ರನ್ನ ಓಡಾಡ್ಸ್ಕೊಂಡು ಹೊಡೆದಂಗೆ ನಾವು ಊರಲ್ಲಿ ಕಿತ್ತಾಡಬೇಕು, ಆ ರೀತಿಗೆ ತಂದಿಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಸರಿಯಲ್ಲ. ಯಾವತ್ತೂ ಈ ಥರ ರೈತರನ್ನ ಈ ಥರ ದಿಕ್ಕು ತಪ್ಪಿಸಬಾರ್ದು. ರೈತರಿಗೆ ಆಗೋವಷ್ಟು ಸರ್ಕಾರದಿಂದ ಅವರು ಸಪೋರ್ಟ್ ಮಾಡಿ ರೈತನ ಎತ್ತಬೇಕು. ನಾಳೆ ಅನ್ನ ಹಾಕೋ ರೈತ ಉಳಿಬೇಕು ಅಂತ ಅವ್ರು ತಿಳ್ಕೊಬೇಕು. ಅದು ಬಿಟ್ಬಿಟ್ಟು ರೈತನೇ ದಿಕ್ಕಾಪಾಲು ತಪ್ಪಿಸ್ತಾವ್ರೆ. ಇದು ಯಾವುದೇ ರೀತಿಗೂ ಈ ಸರ್ಕಾರ ನಾವು ಮಾಡಿ ಕಳಿಸಿದ್ಕೂ ನಮಗೆ ಈ ಸರ್ಕಾರ ನಮಗೆ ತಕ್ಕ ಬೆಲೆ ಕೊಡ್ತಾ ಇಲ್ಲ. ಈ ಥರ ಅವ್ರಿಗೆ ಲಾಯಕ್ಕಲ್ಲ. ಈ ನಿನ್ನೆ ದಿನ ನಾವು ಇವತ್ತು ರೊಚ್ಗೆದ್ದು ಅಂದರೆ ಆ ರೊಚ್ಗೆದ್ದಳಕ್ಕೆ ಕಾರಣ ಸರ್ಕಾರನೇ. ನಿನ್ನೆ ನಾವು 1.5 ವರ್ಷದಿಂದ ಶಾಂತಿ ಶಾಂತಿ ಅಂತಲೇ ಬಂದೋ, ನಿನ್ನೆ ದಿನ ರೊಚ್ಗೆ ಹೇಳೋ ಸ್ಥಿತಿಗೆ ಅವರೇ ತಂದರು. ಕದ್ದಿ ಬೇರೆ ರೂಟ್ನಲ್ಲಿ ಬಂದು ಅಳತೆ ಮಾಡೋಕ್ಕೆ ಹೋಗುವಂಥ ಅವಶ್ಯಕತೆ ಏನಿತ್ತು ಸರ್? ನಾವು ರಾಮನಗರದಲ್ಲಿ ಮನವಿ ಕೊಟ್ಬಿಟ್ಟು ಬಂದೋ ತಾನೆ. ಅವರು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ ಅಂದರು ತಾನೆ. ಮಾತಾಡೋವ್ರಿಗೂ ಯಾವುದೇ ಅಳತೆಯವ್ರು ಬರಬಾರ್ದು ಅಂತ ನಾವು ಕಂಡೀಷನ್ ಹಾಕ್ಬಿಟ್ಟು ಬಂದಿದ್ದೋ. ಆ ಕಂಡೀಷನ್ ಮೀರಿ ನೀವು ಅಳತೆಯವ್ರನ್ನ ಕಳಿಸಿ ನೀವು ಕದ್ದಿ ಅಳಿಸ್ತಾ ಇದ್ದೀರಾ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಸರ್? ಎಷ್ಟು ದಿನ ತಾಳ್ಮೆ? ಭೂಮಿ ಬಗ್ಗೋವರೆಗೂ ಬಗ್ತೀವಿ, ಆಮೇಲೆ ಎದ್ದು ನಿಂತ್ಕೋತೀವಿ. ಅದೇ ನಿನ್ನೆ ಆಗಿದ್ದು ಸರ್. ಮೇಡಮ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಮಾಡಿಕೊಡೋಕ್ಕೋಸ್ಕರ ಈ ಒಂದು ಟೌನ್ಶಿಪ್ ಮಾಡ್ತಿದ್ದಾರೆ, ಒಂದು ಆರೋಪ ಬರ್ತಿದೆ. ತಮ್ಮ ಅನಿಸಿಕೆ ಪ್ರಕಾರ ನಿಜನಾ ಸತ್ಯನೇ? ಅದು ನಿಜನೇ ಸರ್. ಇದು ಯಾವುದೇ ರೀತಿ ಸರ್ಕಾರ ಈ ಜಮೀನಲ್ಲಿ ಅಕ್ವೇರೇಷನ್ ಮಾಡಿಕೊಂಡು ಯಾರೋ ಮನೆ ಇಲ್ದವ್ರಿಗೆ ಮನೆ ಕೊಡೋಣ, ಜಮೀನು ಇಲ್ದೇ ಇರೋರ್ಗೆ ಜಮೀನು ಕೊಡೋಣ ಅಂತ ಮಾಡ್ತಾ ಇಲ್ಲ. ಇವರು ರಿಯಲ್ ಎಸ್ಟೇಟೇ ಮಾಡ್ತಾ ಇರೋದು. ಯಾರೋ ಜೋರಾಗಿರೋನು ಬರ್ತಾನೆ, ಸೈಟ್ ತಗೋತಾನೆ, ಮಾಡಿ ಮೇಲೆ ಮಾಡಿ ಕಟ್ತಾನೆ, ಒಂದು ಪೆಟ್ರೋಲ್ ಬಂಕ್ ಮಾಡ್ತಾನೆ, ಒಂದು ಹಾಸ್ಪಿಟ್ಲ್ ಮಾಡ್ತಾನೆ, ಸ್ಕೂಲ್ ಮಾಡ್ತಾನೆ. ಆ ಸ್ಕೂಲ್ಗೆ ನಾಳೆ ದಿನ ನಾವು ಫೀಸ್ ಕಟ್ಟಿ ಮಕ್ಳು ಕಳ್ಸೋಕ್ಕಾಗುತ್ತಾ? ಆ ಹಾಸ್ಪಿಟ್ಲಲ್ಲಿ ಹೋಗಿ ನಾವು ಸೇರೋಕ್ಕಾಗುತ್ತಾ? ನಾವು ಅವತ್ತಿನ ದಿನ ಆಗುತ್ತಾ? ಯಾರೋ ದುಡ್ಡಿರೋನು ಮಾಡ್ಕೋತಾನೆ, ದುಡ್ಡಿರೋನು ಬಂದು ತೋರಿಸ್ಕೋತಾನೆ. ನಾವೆಲ್ಲ ಎಲ್ಲೋಗೋಣ ಸರ್? ಇವತ್ತು ನಮ್ಗೆ ತಕ್ಕನಾದ ಹಾಸ್ಪಿಟ್ಲ್ ಇದೆ, ನಮ್ಮ ತಕ್ಕನಾದ ಸ್ಕೂಲ್ ಇದೆ, ನಾವು ಬೆಳ್ಕೊಂಡು ತಿನ್ನೋಕ್ಕೆ ಭೂಮಿ ಇದೆ, ನಮಗೇನು ತೊಂದರೆ ಇಲ್ಲ, ಎಲ್ಲ ರೀತಿ ಅನುಕೂಲ ಇದೆ. ಈಗ ಡಾಕ್ಟ್ರೂ ಮಾಡಿದ್ದೀವಿ, ಇಂಜಿನಿಯರು ಮಾಡಿದ್ದೀವಿ, ನಾವು ವ್ಯವಸಾಯ ಮಾಡಿ ನಮ್ಮ ಮಕ್ಳುಗಳ್ಗೆ ಎಲ್ಲ ಅನುಕೂಲನೂ ಕೊಟ್ಟಿದ್ದೀವಿ ನಾವು. ಹಂಗಿರುವಾಗ ನೀವು ಸರ್ಕಾರದವ್ರು ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ? ನಾವೇನೋ ನಿಮ್ಮ ಸರ್ಕಾರದಿಂದ ಕೇಳಿದ್ದೀವ, ಇಂಥ ಅನುಕೂಲ ಮಾಡಿಕೊಡಿ, ಭೂಮಿ ತಗೊಳ್ಳಿ, ನೀವು ನಮ್ಗೆ ಇಕ್ಕಟ್ಟಾಗಿದೆ, ಇಲ್ಲಿ ನಾವು ಬೆಳೆಯೋಕ್ಕಾಗಲ್ಲ, ಬಾಳೋಕ್ಕಾಗಲ್ಲ ಅಂತ ಹೇಳಿದರೆ ಸರ್ಕಾರ ಮುಂದೆ ಬರಬೇಕು. ಇಲ್ವಲ್ಲ ಸರ್, ನಾವು ಸರ್ಕಾರಕ್ಕಿಂತ ಚೆನ್ನಾಗೇ ಬದುಕ್ತಾ ಇದ್ದೀವಿ, ತುಂಬ ಚೆನ್ನಾಗಿದ್ದೀವಿ ಎಲ್ಲ. ಆದರೆ ಅವರು ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಸರ್ ಸರ್ಕಾರ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.